ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿ ಸಂಡೇ. ಇವತ್ತು ಮನೆಗೆ ಸೋಲಾರ್ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಅದರಂತೆ ನಾನು ಹೋಗಿ ನೋಡಿಸ್ಲಾಗಲೇ ಸೋಲಾರ್ ಅವ್ರು ಬಂದು ಮುಕ್ಕಾಲು ಭಾಗ ಕೆಲಸಗಳು ಮುಗಿಸ್ಬಿಟ್ಟಿದ್ರು. ಮೇಲ್ಗಡೆ ಕಾಫಿ ಎಲ್ಲ ಒಣಗಾಕಿದ್ರು. ಅದನ್ನೆಲ್ಲ ನಮ್ಮ ಮನೆಯವರು ಮತ್ತು ನನ್ನ ಮಗ ಸೇರ್ಕೊಂಡಿದ್ರು ಗುಡ್ಡೆ ಮಾಡ್ತಾಯಿದ್ರು. ಸೋಲಾರ್ ಏನಕ್ಕೆ ಹಾಕಿಸ್ತಾ ಇದ್ದೀವಿ ಅಂತಂದರೆ, ಈ ನಡುವೆ ಗ್ಯಾಸ್ ಗೀಸರ್ದು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಕೇಳ್ತಾ ಇದ್ದೀವಿ. ಅಲ್ಲಿ ಸತ್ತೋಗಿದ್ರು, ಇಲ್ಲಿ ಸತ್ತೋದ್ರು, ಉಸಿರು ಕಟ್ಟು ಸತ್ತೋಗಿದ್ರು. ಸೊ ಗ್ಯಾಸ್ ಗೀಸರಿಂದ ಬರೋ ಕಾರ್ಬೋಹೈಡ್ರೇಟ್ ತುಂಬಾ ಎಫೆಕ್ಟ್ ಆಗ್ತಾಯಿದೆ ಉಸಿರಾಟದ ಮೇಲೆ ಅಂದರು. ಹಾಗಾಗಿ ನಾನು ನನ್ನ ಮಗಳು ಸೋಲಾರ್ ಹೇಗೆ ಫಿಟ್ ಮಾಡ್ತಾರೆ ಅಂತ ನೋಡ್ತಾ ಕೂತ್ಕೊಂಡಿದ್ವಿ. ಸೊ ಸೋಲಾರೆಲ್ಲ ಆದಮೇಲೆ ಅವರು ಫಿಟ್ ಮಾಡಬೇಕಾದ್ರೆ ಹೇಳಿದ್ರು, ಎರಡು ಬಕೆಟ್ ನೀರು ತೆಗೆದುಬಿಡಿ ಅಂತಲೂ ಹೇಳಿದ್ರು. ಸೊ 2 ಬಕೆಟ್ ನೀರನ್ನ ಚೆಲ್ಬಿಡಿ, ಆಮೇಲೆ ಯೂಸ್ ಮಾಡಿ ಅಂತ ಹೇಳಿದರು. ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ನಲ್ಲ, ಸೊ ಕೆಳಗಡೆ ಬಂದು ವಾಷಿಂಗ್ ಮಿಷಿನ್ ಹಾಕಿರೋ ಬಟ್ಟೆಗಳೆಲ್ಲ ತೊಗೊಂಡೋಗಿ ಒಣಗಾಕೋಣ ಅಂತ ಬಂದೆ. ಎಲ್ಲ ಬಟ್ಟೆಗಳು ಒಣಗಾಕಾಯಿತು. ಭಾನುವಾರ ಬಂತು ಅಂದರೆ ಹೆಣ್ಮಕ್ಳಿಗೆ ಇದೇ ಕೆಲಸ ಅಲ್ವಾ, ಬಟ್ಟೆ ಒಗಿ ಒಣಗಾಕು ಅಂತ. ಇನ್ನು ನಮ್ಮ ಮನೆಯವ್ರ ಶರ್ಟ್ನ ತಂದು ಮುಂದೆ ಒಣಗಾಕಿದೆ. ವೈಟ್ ಶರ್ಟ್ ಆಗಿರೋದ್ರಿಂದ ಏನಾದ್ರು ಗಲೀಜಾಯಿತು ಅಂದರೆ ಮತ್ತೆ ಅದನ್ನು ತೊಳೆಯೋ ಕೆಲಸ ನಮ್ಮದೇ ಆಗಿರುತ್ತೆ. ಹಾಗೆ ತೋಟಕ್ಕೆ ಹೋಗೋಣ ಅಂತ ಹೊಟ್ಟೆ. ಅಲ್ಲಿ ಟೊಮೊಟೊ ಗಿಡದಲ್ಲಿ 3 ಟೊಮೊಟೊ ಬಿಟ್ಟಿತ್ತು, ಕಿತ್ಕೊಂಡು ತೋಟಕ್ಕೆ ಹೋಗಿ ಸುಮಾರು ದಿನಗಳಾಗಿತ್ತು. ತಾಳು ಹೋಗಿದ್ದು ಬರೋಣ ಒಂದು ರೌಂಡ್ ಅಂತ ಹೋದೆ. ಅಲ್ಲಿ ಮೆಣಸಿನ್ಕಾಯಿ ಗಿಡ ಹಾಕಿದ್ರು. ಮೆಣಸಿನ್ಕಾಯಿ ಕೆಲವೊಂದು ಹೂವಾಗಿತ್ತು, ಕೆಲವೊಂದು ಕಾಯಿ ಬಿಟ್ಟಿತ್ತು. ಸೊ ಗೊಬ್ಬರ ಎಲ್ಲ ಹಾಕ್ತಾಯಿದ್ರು ಆಳುಗಳು. ಬಾಳೆ ಎಲೆಗಳೆಲ್ಲ ಈ ಥರ ಬ್ರೌನ್ ಕಲರ್ ಆಗಿದೆ ಅಂತ ಅದಕ್ಕೇನೋ ಗೊಬ್ಬರ ಹಾಕ್ತಾಯಿದ್ರು. ಹಾಗೆ ನೋಡಿಕೊಂಡು ಇಲ್ಲಿ ನೋಡಿ, ಕೆಲವೊಂದು ಗಿಡದಲ್ಲಿ ಮೆಣಸಿನ್ಕಾಯಿ ಬಿಟ್ಟಿದೆ ಅನ್ನಲ್ಲ, ಮೆಣಸಿನ್ಕಾಯಿ ಬಿಟ್ಟಿದೆ, ಕೆಲವೊಂದು ಹೂಗಳಾಗಿದೆ. ಹಾಗೆ ವಿಡಿಯೋ ಮಾಡ್ಕೊಂಡು ಮನೆಗೆ ಬಂದೆ. ಮನೆಗೆ ಬರ್ಬೇಕಾದ್ರೆ ನಾನು ಡೈಸಿ ನೋಡ್ತಾ ಇದ್ದಾಳೆ, ಏನು ಮಾಡ್ತಾಯಿದ್ದೀನಿ ನಾನು ಅಂತ. ನನ್ನ ಮಕ್ಕಳು ನೋಡಿ, ರಜಾ ಬಂದರೆ ಮನೆಯೇ ಸೇರಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.